ವೀಕ್ಷಕರೇ, ಮನುಷ್ಯನ ತಲೆಯಲ್ಲಿ ಹೇನುಗಳು ಯಾಕೆ ಬರುತ್ತೆ? ತಲೆಯಲ್ಲಿ ಏನಿದೆ ಅನ್ನೋ ವಿಷಯ ಕೆಲವೊಬ್ಬರಿಗೆ ಗೊತ್ತಾದ್ರೆ ಭಯ ಕೂಡ ಪಡ್ತಾರೆ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಒಮ್ಮೆಯಾದರೂ ಈ ಅನುಮಾನ ಬಂದಿರಬಹುದು. ಈ ಹೇನುಗಳು ನಮ್ಮ ತಲೆಗೆ ಯಾಕೆ ಬರುತ್ತೆ? ಅಷ್ಟೇ ಅಲ್ಲದೆ ಇವು ಮನುಷ್ಯನ ಕೂದಲಲ್ಲೇ ಯಾಕೆ ಇರುತ್ತೆ? ಒಂದು ಏನು ನಮ್ಮ ತಲೆಯಲ್ಲಿ ಎಷ್ಟು ದಿನಗಳವರೆಗೂ ಜೀವಿಸುತ್ತೆ? ಏನಿನ ಸಮಸ್ಯೆಯಿಂದ ಹೊರಬರೋದು ಕಷ್ಟ ಯಾಕೆ? ಹಾಗಾದ್ರೆ ಈ ಸಮಸ್ಯೆಯಿಂದ ಹೊರಬರಲಿರುವ ಸುಲಭವಾದ ವಿಧಾನ ಆದ್ರೂ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದು ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೂ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ತಲೆಯಲ್ಲಿ ಹೇನು ಇರುವವರಿಗೆ ಹೆಚ್ಚಾಗಿ ತುರಿಕೆ ಉಂಟಾಗುತ್ತದೆ. ಈ ಸಮಸ್ಯೆಯಿಂದ ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಕೂಡ ಬರೋದಿಲ್ಲ. ಅಷ್ಟೇ ಅಲ್ಲದೆ ಹೇನಿನ ಸಮಸ್ಯೆಯಿಂದ ಕೂದಲು ದುರ್ವಾಸನೆ ಬೀರುತ್ತದೆ. ಜನರ ಹತ್ತಿರ ಹೋಗೋದಕ್ಕೂ ಮುಜುಗರ ಉಂಟಾಗುತ್ತದೆ. ವೀಕ್ಷಕರೇ, ಮುಖ್ಯವಾಗಿ ಹೇನುಗಳಲ್ಲಿ ಎರಡು ವಿಧಗಳು ಕಂಡು ಬರುತ್ತದೆ. ಒಂದು ವಿಧದ ಹೇನುಗಳು ಮನುಷ್ಯರು ಮತ್ತು ಸಸ್ತನಿಗಳಲ್ಲಿ ಕಂಡು ಬಂದರೆ ಇನ್ನೊಂದು ವಿಧದ ಹೇನುಗಳು ಮುಖ್ಯವಾಗಿ ಪಕ್ಷಿಗಳು ಮತ್ತು ಇನ್ನಿತರ ಜೀವಿಗಳಲ್ಲಿ ಕಂಡು ಬರುತ್ತದೆ. ನಾವು ಆಡು ಭಾಷೆಯಲ್ಲಿ ಹೇನುಗಳು ಅಂತ ಕರಿತೀವಿ, ಆದರೆ ಇದರ ವೈಜ್ಞಾನಿಕ ಹೆಸರು ಪೆಡಿಕ್ಯುಲಸ್ ಹ್ಯೂಮನಸ್ ಅಂತ ಕರೀತಾರೆ. ಮನುಷ್ಯನ ತಲೆಯಲ್ಲಿರುವ ಹೇನುಗಳು ಮುಖ್ಯವಾಗಿ ಮನುಷ್ಯನ ರಕ್ತವನ್ನ ಹೀರಿ ಜೀವಿಸುತ್ತವೆ. ಇನ್ನು ಪ್ರಾಣಿ ಮತ್ತು ಪಕ್ಷಿಗಳ ಮೇಲಿರುವ ಹೇನುಗಳು ಕೇವಲ ರಕ್ತವನ್ನ ಮಾತ್ರ ಹೀರದೆ ಅವುಗಳ ಚರ್ಮ, ಕೂದಲು, ರೆಕ್ಕೆ ಮತ್ತು ಅವುಗಳ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಹಗೆದು ತಿಂದು ಬಿಡುತ್ತದೆ. ವೀಕ್ಷಕರೇ, ನೀವು ಎಂದಾದರೂ ಯೋಚಿಸಿದ್ದೀರಾ ಹೇನುಗಳು ನಮ್ಮ ತಲೆಯ ಕೂದಲಿಗೆ ಹೇಗೆ ಬಂದು ಸೇರಿಕೊಳ್ಳುತ್ತದೆ ಅಂತ? ಹಾಗಾದ್ರೆ ಇದನ್ನ ತಿಳಿಯೋಣ ಬನ್ನಿ. ಹೇನುಗಳು ಮುಖ್ಯವಾಗಿ ಒಬ್ಬರಿಂದ ಇನ್ನೊಬ್ಬರ ತಲೆಗೆ ಅತ್ಯಂತ ವೇಗವಾಗಿ ಹರಡುತ್ತದೆ ಮತ್ತು ಒಂದೇ ಕಡೆ ಮಲಗೋದ್ರಿಂದಲೂ ಕೂಡ ಹೇನುಗಳು ವೇಗವಾಗಿ ಹರಡುತ್ತದೆ. ಇದಷ್ಟೇ ಅಲ್ಲದೆ ಒಂದೇ ಕಡೆ ಇರೋದ್ರಿಂದ, ಒಂದೇ ಕಡೆ ತಿನ್ನೋದ್ರಿಂದ ಮತ್ತು ಒಬ್ಬ ವ್ಯಕ್ತಿಯ ವಸ್ತುಗಳನ್ನ ಬಳಸೋದ್ರಿಂದಲೂ ಕೂಡ ಇವುಗಳು ಹರಡುವ ಸಾಧ್ಯತೆ ಇದೆ. ಆ ವಸ್ತುಗಳು ಯಾವುದು ಅಂದ್ರೆ ಬಟ್ಟೆಗಳು, ಟವೆಲ್ ಮತ್ತು ಮುಖ್ಯವಾಗಿ ಬಾಚಣಿಕೆಯನ್ನ ಬಳಸೋದ್ರಿಂದ ಹರಡುವ ಸಾಧ್ಯತೆ ಇದೆ. ಇನ್ನು ಕೂದಲಿನ ಸ್ವಚ್ಛತೆಯನ್ನ ಕಾಪಾಡದೇ ಇದ್ರೂ ಕೂಡ ಹೇನುಗಳು ಬರುವ ಸಾಧ್ಯತೆ ಇದೆ. ಇನ್ನು ಹೇನುಗಳ ಜೀವನ ಒಂದು ಮೊಟ್ಟೆಯಿಂದ ಆರಂಭವಾಗುತ್ತದೆ. ಒಂದು ಹೆಣ್ಣು ಹೇನು ದಿನಕ್ಕೆ 5 ರಿಂದ 10 ಮೊಟ್ಟೆಗಳನ್ನ ಇಡುವ ಸಾಮರ್ಥ್ಯವನ್ನ ಹೊಂದಿದೆ. ಹೇನುಗಳ ಮೊಟ್ಟೆಯನ್ನ ನಿಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಇವುಗಳ ಮೊಟ್ಟೆಯ ಬಣ್ಣವು ಹಳದಿ ಅಥವಾ ಬಿಳಿ ಬಣ್ಣದಲ್ಲಿ ಇರುತ್ತದೆ. ಒಂದು ಹೆಣ್ಣು ಹೇನು ಮೊಟ್ಟೆ ಇಟ್ಟು 1 ವಾರದ ನಂತರ ಮರಿಗಳು ಹೊರಬರುತ್ತದೆ. ಬಂದ ತಕ್ಷಣವೇ ಮರಿ ಹೇನುಗಳು ರಕ್ತವನ್ನ ಹೀರೋದಕ್ಕೆ ಪ್ರಾರಂಭಿಸುತ್ತದೆ. ಹೇನು ಹುಟ್ಟಿದ 1 ವಾರದಲ್ಲೇ ಅಡಲ್ಟ್ಸ್ ಆಗಿ ಬದಲಾಗುತ್ತದೆ. ಇವುಗಳು 0.8 mm ನಿಂದ 2 mm ನಷ್ಟು ಉದ್ದವಾಗಿ ಬೆಳೆದ್ರೆ 0.3 mm ನಷ್ಟು ಅಗಲವಾಗಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ಇವುಗಳು ಅಂಡಾಕಾರದಲ್ಲಿ ಕಾಣಸಿಗುತ್ತದೆ. ಇನ್ನು ಒಂದು ಹೇನಿನ ಜೀವಿತಾವಧಿ ಸರಿಸುಮಾರು 30 ದಿನಗಳಷ್ಟಿರುತ್ತದೆ. ಮಹಿಳೆಯರ ಕೂದಲಿನಲ್ಲಿ 30 ದಿನಗಳಷ್ಟು ಇವುಗಳು ಜೀವಿಸಿದರೆ ಪುರುಷರ ಕೂದಲಿನಲ್ಲಿ 15 ರಿಂದ 20 ದಿನಗಳಷ್ಟು ಜೀವಿಸಲಿದೆ. ಹೇನುಗಳು ಮನುಷ್ಯನ ತಲೆಯಲ್ಲಿ ರಕ್ತವನ್ನ ಹೀರಲು ಪ್ರಾರಂಭಿಸಿದಾಗ ಆ ಜಾಗದಲ್ಲಿ ಲಾಲಾರಸವನ್ನ ಬಿಡುಗಡೆ ಮಾಡುತ್ತದೆ. ಇದರಿಂದ ಆ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟುವುದು ಕಡಿಮೆಯಾಗುತ್ತದೆ. ಹೇನುಗಳ ಪಂಜವು ತುಂಬಾನೇ ಬಲಿಷ್ಠವಾಗಿರುತ್ತದೆ. ಇನ್ನು ಇವುಗಳಿಗೆ ಕಾಲುಗಳಿದ್ದು ಅದರ ಸಹಾಯದಿಂದ ಚರ್ಮ ಮತ್ತು ಕೂದಲನ್ನ ತುಂಬಾನೇ ಬಲವಾಗಿ ಹಿಡಿದಿಟ್ಟುಕೊಂಡಿರುತ್ತದೆ. ಹಾಗಾಗಿ ಇವುಗಳನ್ನ ಕೂದಲಿನಿಂದ ಬೇರ್ಪಡಿಸುವುದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ವಿಡಿಯೋ ನೋಡ್ತಿರೋ ವೀಕ್ಷಕರಲ್ಲಿ ಕೆಲವರಿಗೆ ಈ ಅನುಮಾನ ಬಂದಿರಬಹುದು, ಇವುಗಳು ಕೂದಲಿನ ಮಧ್ಯದಲ್ಲಿ ಯಾಕೆ ಇರುತ್ತೆ? ಇವುಗಳು ಬೇರೆ ಜಾಗದಲ್ಲಿ ಯಾಕೆ ಇರಲ್ಲ ಗೊತ್ತಾ? ಹೇನುಗಳು ಅಭಿವೃದ್ಧಿ ಆಗೋದಕ್ಕೆ ಬೆಚ್ಚಗಿನ ಜಾಗದ ಅವಶ್ಯಕತೆ ಇರೋದ್ರಿಂದ ಇವುಗಳು ಕೂದಲಿನ ಮಧ್ಯದಲ್ಲಿ ವಾಸಿಸುತ್ತವೆ. ಮನುಷ್ಯನ ತಲೆ ಕೂದಲಿನ ಭಾಗದಲ್ಲಿ ಹೆಚ್ಚಿನ ಉಷ್ಣಾಂಶ ಇರೋದ್ರಿಂದ ಇವುಗಳು ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗುತ್ತವೆ. ಅಷ್ಟೇ ಅಲ್ಲದೆ ದಟ್ಟವಾದ ಕೂದಲಿದ್ದವರ ತಲೆಯಲ್ಲಿ ಇನ್ನೂ ವೇಗವಾಗಿ ಅಭಿವೃದ್ಧಿಯನ್ನ ಪಡೆದುಕೊಳ್ಳುತ್ತವೆ. ಇನ್ನು ಪ್ರಪಂಚದಾದ್ಯಂತ 532 ವಿಧದ ಹೇನುಗಳನ್ನ ಪತ್ತೆ ಹಚ್ಚಲಾಗಿದೆ. ಇವುಗಳ ಬಗ್ಗೆ ಜನರಿಗಿರೋ ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ ಇವುಗಳನ್ನ ಸಾಯಿಸೋದಕ್ಕೆ ಬಿಸಿ ನೀರಿನಿಂದ ಸ್ನಾನ ಮಾಡೋದು, ಕೆಲ ಸಮಯಗಳ ಕಾಲ ತಲೆಯನ್ನ ನೀರಿನಲ್ಲಿ ಮುಳುಗಿಸೋದ್ರಿಂದ ಇವುಗಳು ಸತ್ತು ಹೋಗುತ್ತೆ ಅಂತ. ನೀವೇನಾದ್ರೂ ಈ ರೀತಿ ತಿಳಿದುಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕೆ ಅಂದ್ರೆ ಹೇನುಗಳು 6 ರಿಂದ 8 ಗಂಟೆಗಳಷ್ಟು ಉಸಿರನ್ನ ತಡೆಯುವ ಕ್ಷಮತೆಯನ್ನು ಹೊಂದಿರೋದ್ರಿಂದ ಇವುಗಳನ್ನ ಸಾಯಿಸೋದು ಸುಲಭದ ಕೆಲಸವಲ್ಲ. ಹೇನುಗಳು ಮುಖ್ಯವಾಗಿ 5 ರಿಂದ 15 ವರ್ಷದ ಒಳಗಿನ ಮಕ್ಕಳಿಗೆ ಅತ್ಯಂತ ವೇಗವಾಗಿ ಹರಡುತ್ತದೆ. ಅದು ಯಾಕೆ ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಒಟ್ಟಿಗೆ ಇರೋದ್ರಿಂದ ಮತ್ತು ಒಟ್ಟಿಗೆ ಆಟ ಆಡೋದ್ರಿಂದ ಇವುಗಳು ಸುಲಭವಾಗಿ ಹರಡುತ್ತವೆ. ಇನ್ನು ಈ ಹೇನುಗಳನ್ನ ಸುಲಭವಾಗಿ ಹೇಗಪ್ಪ ನಿರ್ಮೂಲನೆ ಮಾಡೋದು ಅಂತ ನೀವೇನಾದ್ರೂ ಕೇಳೋದಾದ್ರೆ ಎಲ್ಲರೂ ಸಾಮಾನ್ಯವಾಗಿ ಹೇನು ಬರುವ ಬಾಚಣಿಕೆಯಿಂದ ಇವುಗಳನ್ನ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ. ಹೇನುಗಳು ಸಂಪೂರ್ಣವಾಗಿ ನಾಶ ಆಗ್ಬೇಕು ಅಂದ್ರೆ ಟೈಮ್ ಟು ಟೈಮ್ ಕೂದಲನ್ನ ಸ್ವಚ್ಛಗೊಳಿಸ
ಸ್ವಚ್ಛಗೊಳಿಸಬೇಕು. ಮಾರುಕಟ್ಟೆಯಲ್ಲಿ ಏನಿನ ನಿರ್ಮೂಲನೆಗೆ ಅಂತಾನೆ ವಿವಿಧ ಬಗೆಯ ಶಾಂಪುಗಳು ಲಭ್ಯ ಇರೋದ್ರಿಂದ ಅವುಗಳನ್ನ ಕೂಡ ಬಳಸಬಹುದು. ಇನ್ನು ಮನೆಯಲ್ಲೇ ಮಾಡಿಕೊಳ್ಳುವ ಸುಲಭ ವಿಧಾನ ಏನಪ್ಪಾ ಅಂದ್ರೆ ಬೇವಿನ ಎಲೆಗಳನ್ನ ಪೇಸ್ಟ್ ಮಾಡಿ ಹಚ್ಚಿ ಸ್ವಲ್ಪ ಸಮಯದ ಬಳಿಕ ಶಾಂಪುವಿನಿಂದ ಕೂದಲನ್ನ ವಾಶ್ ಮಾಡಿ ಈ ರೀತಿಯಾಗಿ 4-5 ಬಾರಿ ಮಾಡೋದ್ರಿಂದ ಹೇನುಗಳು ಕಡಿಮೆಯಾಗುತ್ತವೆ. ಇಷ್ಟೆಲ್ಲ ವಿಧಾನಗಳನ್ನ ಟ್ರೈ ಮಾಡಿದರೂ ಕೂಡ ಕಡಿಮೆ ಆಗದ ಸಂದರ್ಭದಲ್ಲಿ ಡಾಕ್ಟರ್ನ ಭೇಟಿಯಾಗುವುದು ಉತ್ತಮ ಅಂತ ಹೇಳ್ಬೋದು. ಈ ವಿಡಿಯೋಯಿಂದ ನೀವೇನಾದ್ರೂ ಸ್ವಲ್ಪವಾದರೂ ಮಾಹಿತಿ ತಿಳಿದುಕೊಂಡಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಹೆಚ್ಚಿನದಾಗಿ ಬೇಕು ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ಗೆ ಫಾಲೋ ಕೂಡ ಮಾಡಬಹುದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.